ಹೆಲೋ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ದ ಮಧು ಚಂದು ಚಾನಲ್. ಇವತ್ತು ಶೇಂಗಾ ಮಿಠಾಯಿ ಮಾಡೋದು ಹೇಗೆ ಅಂತ ನೋಡೋಣ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತುಂಬ ಈಸಿಯಾಗಿ ಎರಡೇ ಸಾಮಗ್ರಿಗಳಿಂದ ಮಾಡ್ಕೊಳ್ಳುವಂತಹ ಶೇಂಗಾ ಮಿಠಾಯಿ. ಬೆಲ್ಲ ಮತ್ತು ಕಡಲೆಬೀಜ ಒಂದಿದ್ರೆ ಸಾಕು ಇದಕ್ಕೆ. ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣ. ತುಂಬ ಈಸಿಯಾಗಿ ಸಿಂಪಲ್ಲಾಗಿ ಮಾಡ್ಕೊಂಡ್ಬಿಡ್ಬೋದು. ಇಲ್ಲಿ ನಾನು ಕಡಲೆ ಬೀಜನ ಸ್ವಲ್ಪ ಕೆಟ್ಟಿರೋ ಬೀಜ ಏನಾದರೂ ಇದ್ದರೆ ಆ ಥರ ಎಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಯಾಕಂದರೆ ಕಡಲೆ ಬೀಜ ಎಲ್ಲ ಕಹಿ ಕಹಿ ಸಿಗುತ್ತಲ್ವ ಕೆಟ್ಟಿರೋದಿದ್ರೆ, ಅದಕ್ಕೆ ಮೊದಲೇ ನಾವು ಈ ಥರ ಕ್ಲೀನ್ ಮಾಡ್ಕೊಂಡು ಇದು ಮಾಡಿಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ಬನ್ನಿ ಇಲ್ಲಿ ಒಂದು ಪ್ಯಾನ್ ಇಟ್ಬಿಟ್ಟು ಫಸ್ಟ್ ಕಡಲೆ ಬೀಜನ ಸಿಪ್ಪೆ ಎಲ್ಲ ಹೋಗೋ ತನಕ ಚೆನ್ನಾಗಿ ಹುರ್ಕೋಬೇಕಿಲ್ಲಿ. ಆದಷ್ಟು ಕಡಲೆ ಬೀಜನ ನಾವು ಮೇಯ್ನಾಗಿ ಲೋ ಫ್ಲೇಮಲ್ಲೇ ಇಟ್ಕೊಂಡು ಹುರ್ಕೋಬೇಕು. ಯಾಕಂದರೆ ಸಿಪ್ಪೆ ಎಲ್ಲ ಕರಗಾಗ್ಬಿಟ್ರೆ ಅಷ್ಟೊಂದು ಚೆನ್ನಾಗಿ ಕಾಣೋದಿಲ್ಲ ಅಂತಲೇ ಇಲ್ಲಿ ನಾನು ಲೋ ಫ್ಲೇಮಲ್ಲಿ ಇಟ್ಕೊಳ್ತಾ ಇದ್ದೀನಿ. ಫಸ್ಟು ಸ್ವಲ್ಪ ಹೊತ್ತು ಹೈ ಫ್ಲೇಮಲ್ಲಿ ಇಟ್ಕೊಂಡು ಅಷ್ಟೊಂದು ಸಿಪ್ಪೆ ಕರಗಾಗಲ್ಲ, ನಾನ್ ಸ್ಟಿಕ್ ಆಗಿರೋದ್ರಿಂದ. ನೀವೇನಾದರೂ ಕಬ್ಬಿನ ತವದಲ್ಲಿ ಇಟ್ಕೊಂಡಿದ್ರೆ ಉರಿ ಜಾಸ್ತಿ ಕಡಿಮೆ ಇಟ್ಕೊಂಡೆ ಈ ಥರ ಫ್ರೈ ಮಾಡ್ಕೊಳ್ಳಿ. ಈಗ ಸ್ವಲ್ಪ ಹೊತ್ತು ನಾನು ಒಂದು 5 ನಿಮಿಷ ಹೈ ಫ್ಲೇಮಲ್ಲಿ ಇಟ್ಕೊತೀನಿ. ಆಮೇಲೆ ತದನಂತರ ಒಂದು ಸ್ವಲ್ಪ ಹೊತ್ತು ಲೋ ಫ್ಲೇಮಲ್ಲೇ ಇಟ್ಕೊಂಡು ಈ ಥರ ಫುಲ್ ಸಿಪ್ಪೆ ಈ ಥರ ಹಿಂಗೆ ಅಂದರೆ ಓಪನ್ ಆಗಬೇಕು. ಆ ಥರ ಆಗೋ ತನಕ ಚೆನ್ನಾಗಿ ಹುರ್ಕೋಬೇಕು. ಮೇಯ್ನ್ ಇಷ್ಟೇ ನಮ್ಮ ಕಡಲೆ ಬೀಜ ಹುರ್ಕೋಬೇಕಾಗಿರೋದು. ಈ ಥರ ಆಗಿದೆಯಂದರೆ ತಿನ್ನೋದಕ್ಕೆ ಸಹ ಅಷ್ಟೇ ಟೇಸ್ಟಿಯಾಗಿರುತ್ತೆ ಇದು. ಇಲ್ಲಿ ಒಂದೊಂದು ತೆಗಿತಾ ಇದ್ರೆ ಈ ಥರ ಸಿಪ್ಪೆ ಓಪನ್ ಆಗಬೇಕು. ಇನ್ನು ಸ್ವಲ್ಪ ಆಗಬೇಕಿಲ್ಲಿ. ಇನ್ನೂ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ನಾನು ಸ್ವಲ್ಪ ಜಾಸ್ತಿನೇ ಕಡಲೆ ಬೀಜ ಹುರ್ಕೊಳ್ತಾ ಇದ್ದೀನಿ. ಇನ್ನೂ ಮೆಜರ್ಮೆಂಟ್ ತೊಗೊಂಡಿಲ್ಲ ನಾನು, ಯಾಕಂದರೆ ಕಾಂಗ್ರೆಸ್ ಕಡಲೆ ಬೀಜ ಮಾಡಬೇಕಂತ ಇದ್ದೀನಲ್ವ. ಅದಕ್ಕೆ 1 ಕಪ್ ಅಷ್ಟು ನಾನು ಇಲ್ಲಿ ಒಂದೇ ಸತಿ ಹುರ್ಕೊಂಡು ಇಲ್ಲಿ 1 ಕಪ್ ಮೆಜರ್ಮೆಂಟಲ್ಲಿ ಈ ಕಡಲೆ ಬೀಜ ತೊಗೊತಾ ಇದ್ದೀನಿ ಇಲ್ಲಿಗ. ಈ ಥರ ಎಲ್ಲ ಸಿಪ್ಪೆ ಇನ್ನೂ ಸ್ವಲ್ಪ ಬಿಸಿ ಇರೋದ್ರಿಂದ ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಡಬೇಕು ನಾವಿಲ್ಲಿ. ಈ ಥರ ನೆಲಕ್ಕೆ ಹಾಕ್ಕೊಂಡು ತಣ್ಣಗಾದ್ಮೇಲೆ ಈ ಥರ ಸಿಪ್ಪೆ ಎಲ್ಲ ಆ ಬೀಜ ಅನ್ನೋದು 2 ಭಾಗಗಳಾಗಿ ವಿಂಗಡಿಸ್ಕೋಬೇಕು. ಆ ಥರ ಆದರೆ ಚಿಕ್ಕಿ ಚೆನ್ನಾಗಿ ಬರುತ್ತೆ ನಮಗೆ. ನೋಡಿ ಈ ಥರ ಎಲ್ಲ ರೆಡಿ ಆಯ್ತಲ್ಲ ಈಗ ಬೀಜ. ಈಗ ಈ ಮೆಜರ್ಮೆಂಟ್ಗೆ ನಾವು 1 ಕಪ್ ಕಡಲೆ ಬೀಜ ತೊಗೊಂಡಿದ್ನಲ್ಲ, ಪರ್ಫೆಕ್ಟಾಗಿ 1 ಕಪ್ ಅಥವಾ 3/4 ಕಪ್ ಅಷ್ಟು ಬೆಲ್ಲ ಬೇಕೇ ಬೇಕು ಇದಕ್ಕೆ. ನಿಮ್ಗೆ ಸ್ವಲ್ಪ ಕಡಿಮೆ ಅಂದರೆ 3/4 ಕಪ್ ತೊಗೊಳ್ಬೇಕಾದ್ರೆ. ಇದಕ್ಕೆ ಒಂದು ಬಾಣಲಿ ಇಟ್ಬಿಟ್ಟು ಒಂದು 2 ಸ್ಪೂನಷ್ಟು ಎಣ್ಣೆ ಅಥವಾ ತುಪ್ಪ ಹಾಕ್ಕೋಬೋದು. ನಾನು ಇಲ್ಲಿ ತುಪ್ಪ ಇರೋದ್ರಿಂದ ತುಪ್ಪನೇ ಹಾಕ್ಕೊಳ್ತಾ ಇದ್ದೀನಿ. ನೀವು ಬೇಕಾದರೆ ಎಣ್ಣೆ ಹಾಕ್ಕೋಬೋದು. ಒಂದು 2 ಸ್ಪೂನಷ್ಟು ಸಾಕು. ಇದಕ್ಕೆ ನೀರೇನು ಹಾಕೋದು ಬೇಕಿಲ್ಲ. ನಾವು ಇಲ್ಲಿ ಜಸ್ಟ್ ಬೆಲ್ಲನೇ ಹಾಕಿ ಕರಗಿಸ್ಕೊಂಡ್ಬಿಟ್ರೆ ಸಾಕು, ಬೇಗನೆ ಪಾಕ ಬಂದುಬಿಡುತ್ತೆ. ನೋಡಿ ಬೀಜ ಎಲ್ಲ ಸಿಪ್ಪೆ ತೆಗೆದಾಗ ಸಮೇತ ಇಲ್ಲಿ 1 ಕಪ್ ಮೆಜರ್ಮೆಂಟಲ್ಲಿ ನಮಗೆ ಕಡಲೆ ಬೀಜ ಸಿಕ್ಕಿದೆ. ಈಗ ಬೆಲ್ಲ ಇಲ್ಲಿ ಕಡೆ ಕರಗ್ತಾ ಇದೆ, ನೋಡ್ತಾ ಇರ್ಬೋದು. ಆಗಾಗ ಆ ಥರ ಮುಗಿಸ್ಕೊತಾ ಇರಬೇಕು, ನಾವು ಫುಲ್ ತಿರುಗ್ಕೊತಾ ಇರಬೇಕು. ಈ ಕಡೆ ನಾನು ಇಲ್ಲಿ ಕಡಲೆ ಬೀಜ ಹಾಕಿದ್ರೆ ಅದಕ್ಕೆ ರತೋಟಿ ಕಟ್ಟಿಗೆಗೆ ಅಂಟ್ಕೊಳ್ಳುತ್ತಲ್ವ ಕಡಲೆ ಬೀಜ ಎಲ್ಲ ಪಾಕ ಅಂತಂದು, ಈ ಕಡೆ ಒಂದು ಪೇಪರ್ ಹಾಕಿ ಈ ಥರ ಟೇಪ್ ಹಾಕ್ಕೊತಿದ್ದೀನಿ. ನೀವು ಬೇಕಾದರೆ ರಬ್ಬರ್ ಇದ್ದರೆ ರಬ್ಬರ್ ಸಹ ಹಾಕ್ಕೋಬೋದು. ಎಲ್ಲ ಟೇಪ್ ಹಾಕ್ಕೊಳ್ತಾ ಇದ್ದೀನಿ. ಈ ಥರ ಆದರೆ ಕಡಲೆ ಬೀಜ ನಾವು ಈ ಥರ ಚಪಾತಿ ಥರ ಉಜ್ಜುವಾಗ ಅದು ಕಡಲೆ ಬೀಜ ಹತ್ಕೊಳ್ಳಲ್ಲ, ತುಂಬ ಈಸಿಯಾಗಿ ಸ್ಪ್ರೆಡ್ ಮಾಡ್ಬೋದು ಅಂತ ನನ್ನ ಅಭಿಪ್ರಾಯ. ಈ ಕಡೆ ನೋಡಿ ಒಂದು 2 ನಿಮಿಷಕ್ಕೆಲ್ಲ ಬೆಲ್ಲ ಈ ಥರ ಮಗಚ್ಕೊತಾ ಇದ್ರೆ ಈ ಥರ ಪಾಕ ಬಂದುಬಿಡುತ್ತೆ ಆಲ್ರೆಡಿ. ನೋಡಿ ಈ ಥರ ಗಟ್ಟಿ ಆಗ್ತಾ ಇದೆ ಅಂದರೆ ನಮಗೆ ಇದು ಪಾಕ ಬಂದಿದೆ ಅಂತ. ಬೆಲ್ಲ ಕರಗ್ತಾ ಇಲ್ಲ ಆಗಲೇ, ಇದು ಇಷ್ಟಾಗಿದೆ ಅಂದರೆ ನಮಗಿದು ಪಾಕ ಬಂದಿದೆ ಅಂತಲೇ. ನೋಡಿ ಎಷ್ಟು ಗಟ್ಟಿಯಾಗಿದೆ ಆಗಲೇ. ಈಗ ಚಿಕ್ಕಿ ಮಾಡೋದಕ್ಕೆ ಪಾಕ ರೆಡಿ ಆಯಿತು ಅಂತಲೇ. ಈಗ ಸ್ವಲ್ಪ ಇವಾಗ ಕಡಲೆ ಬೀಜ ಇಟ್ಕೊಂಡಿದ್ವಲ್ಲ ಅವನ್ನೆಲ್ಲ ಅದರಲ್ಲಿ ಹಾಕ್ಬಿಡೋದು. ಎಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬಿಡೋದು ಅಷ್ಟೇ. ಸ್ವಲ್ಪ ಕಟ್ಟಿಗೆನ ಗಟ್ಟಿ ಇರೋ ಅಂಥದ್ದೇ ತೊಗೊಳ್ಳಿ. ನಾನು ಇಲ್ಲಿ ಸ್ವಲ್ಪ ಸ್ಪ್ರೆಡ್ ಮಾಡುವಾಗ ಅದು ಗಟ್ಟಿ ಇದೆ ಅಂದರೆ ಆಗಲೇ ಮುರಿದೋಗ್ಬಿಡ್ತು. ಅದಕ್ಕೆ ಸ್ವಲ್ಪ ತಿರುಗಿಕೊಳ್ಳುವಾಗ ಸ್ಟೀಲಿಂದು ಅಥವಾ ಗಟ್ಟಿ ಇರೋ ಕಟ್ಟಿಗೆನ ಯೂಸ್ ಮಾಡಿ. ಇಲ್ಲಿ ಸ್ಟವ್ ಆಫ್ ಮಾಡಿಬಿಟ್ಟು ನಾನೆಲ್ಲ ಮಿಕ್ಸ್ ಮಾಡ್ಕೊಬೇಕು. ಆ ಪಾಕ ಬಿಸಿ ಇರುವಾಗಲೇ ಕಡಲೆ ಬೀಜ ಎಲ್ಲ ಹಾಕ್ಬಿಟ್ಟಿರ್ತೀವಲ್ಲ. ಈಗ ನಾನಿಲ್ಲಿ ಬಂಡೆ ಮೇಲೆ ಸ್ವಲ್ಪ ಎಣ್ಣೆ ಸವರಿದ್ದೀನಿ ಅಷ್ಟೇ. ನಾನು ಇಲ್ಲಿ ಸ್ವಲ್ಪ ಎಣ್ಣೆ ಸ್ಪ್ರೆಡ್ ಮಾಡಿದ್ನಲ್ಲ ಅದ್ರ ಮೇಲೆ ಹಾಕಿ ಈಗ ಬಿಸಿ ಬಿಸಿ ಇರುವಾಗಲೇ ನಾವು ಈ ಥರ ಮಾಡ್ಕೊಂಬಿಡ್ಬೇಕು. ಯಾಕಂದರೆ ಬೇಗನೆ ಗಟ್ಟಿಯಾಗಿಬಿಡುತ್ತೆ ಇಲ್ಲಿ ಇದು. ಸ್ವಲ್ಪ ಇನ್ನೊಬ್ರು ಇದ್ದರೆ ಆ ಕಡೆ ಈ ಕಡೆ ಶೇಪ್ ಮಾಡ್ಕೊಂಡು ಬೇಗ ಮಾಡ್ಕೊಬೋದು. ಇಲ್ಲಿ ಈ ಥರ ಮಾಡ್ಕೊತ ಸೈಡ್ ಎಡ್ಜೆಲ್ಲ ನಾವು ಸ್ಕ್ವೇರ್ ಶೇಪ್ ಬರೋ ಥರ ಪೀಸಸ್ಸಾಗಿ ಕಟ್ ಮಾಡ್ಕೊಳಕ್ಕೆ ಈಸಿ ಆಗುತ್ತೆ ಅಂತ ಈ ಥರ ಮಾಡ್ಕೋಬೇಕು. ಆದಷ್ಟು ಬೇಗನೆ ಮಾಡ್ಕೊಳ್ಳಿ, ಯಾಕಂದರೆ ಪಾಕ ಗಟ್ಟಿ ಇರುತ್ತಲ್ಲ ಬೇಗನೆ ಗಟ್ಟಿ ಆಗಿಬಿಡುತ್ತೆ. ಈಗ ಈ ಥರ ಚಾಕೋದಿಲ್ಲ ಕಟ್ ಮಾಡ್ಕೊತಿದ್ದೀನಿ. ಸ್ವಲ್ಪ ನಾನು ಈ ಕಡೆ ವಿಡಿಯೋ ತಿರ್ಸ್ಕೊಳ್ಳೋದ್ರಾಗೆ ನೋಡಿ ಗಟ್ಟಿ ಆಗಿಬಿಟ್ಟಿದೆ ಆಲ್ರೆಡಿ ಆಗಲೇ. ಈಗ ಪೀಸಸ್ಸಾಗಿ ಈ ಥರ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಇನ್ನೂ ಸ್ವಲ್ಪ ಪಾಕ ಬೇಗ ಆರಿಬಿಟ್ರೆ ನಮಗೆ ಚಾಕುವಿಂದ ಕಟ್ ಮಾಡೋದಕ್ಕಾಗೋದೇ ಇಲ್ಲ. ಇಲ್ಲಿ ಇದು ಪಿಜ್ಜಾ ಕಟ್ಟರ್ ರೋಲ್ ಇರುತ್ತಲ್ಲ ಅದರಲ್ಲಾದರೆ ಬೇಗ ಈಸಿ ಆಗೋಗುತ್ತೆ. ನೋಡಿ ಈ ಥರ ಇದನ್ನು ಕಟ್ ಮಾಡ್ಕೊಂಬಿಡಿ ಬೇಗ. ನಿಮ್ಗೆ ಯಾವ ಸೈಜಲ್ಲಿ ಬೇಕೋ ಆ ಶೇಪಲ್ಲಿ ಕಟ್ ಮಾಡ್ಕೊಳ್ಳಿ. ಇಲ್ಲಿ ನಾನು ಮನೆಗೆ ಮಾಡ್ಕೊಳ್ಳೋದ್ರಿಂದ ಯಾವ ಶೇಪು ಯೂಸ್ ಮಾಡಿಲ್ಲ ನಾನು ಇಲ್ಲಿ. ನೋಡ್ತಾ ಇರ್ಬೋದು, ಇನ್ನೂ ಪಾಕ ಆರಿಲ್ಲ, ಆಗಲೇ ಎಡ್ಜಲ್ಲೆಲ್ಲ ಎದ್ದು ಬರ್ತಾ ಇದೆ. ಸ್ವಲ್ಪ ಪಾಕ ಆರಿಬಿಟ್ರೆ ಫುಲ್ ಕ್ರಿಸ್ಪಿನೆಸ್ ಬರುತ್ತೆ. ಬೇಕಾದರೆ ಈ ಸೈಜಲ್ಲಿ ಇದೆ ಈಗ ಇದು. ಇದು ಸ್ವಲ್ಪ ವೀಡಿಯೋ ಸ್ಕಿಪ್ ಆಗಿದೆ. ಈ ಥರ ಪೀಸಸ್ ಮಾಡಿದ್ರೆ ವೀಡಿಯೋ ಆಫ್ ಆಗಿಬಿಟ್ಟಿದೆ ಅದು. ನೋಡಿ ಈ ಥರ ಎಲ್ಲ
ಒಂದೊಂದು ಪೀಸ್ನೇ ನಾವೆಲ್ಲ ಎತ್ತಿಟ್ಕೊಂಡ್ಬಿಡ್ಬೋದು. ಫ್ರೆಂಡ್ಸ್, ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ಆದಷ್ಟು ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮಿಲೀಸ್ಗೆ ಶೇರ್ ಮಾಡಿ. ಆದಷ್ಟು ಮನೇಲಿ ಟ್ರೈ ಮಾಡಿ ನೋಡಿ. ತುಂಬ ಈಸಿಯಾಗಿರುತ್ತೆ, ಅಷ್ಟೇ ಟೇಸ್ಟಿಯಾಗಿರುತ್ತೆ. ತುಂಬ ಈಸಿಯಾಗಿ ಮಾಡ್ಕೊಂಡ್ಬಿಡ್ಬೋದು. ಒಮ್ಮೆ ಟ್ರೈ ಮಾಡಿ. ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಓಕೆ ಫ್ರೆಂಡ್ಸ್, ಬಾಯ್.